ಇದ್ದೀರಾ IBM ಮ್ಯೂಸಿಕ್ ಸೀರೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಪ್ರಿಯಾಂಕಾ ಚಿತ್ರಗಾರ್. ಇವತ್ತೇನಪ್ಪ ವಿಶೇಷ ಅಂದರೆ IBM ಮ್ಯೂಸಿಕ್ ಸೀರೀಸ್ ಮತ್ತು MSP ಕ್ರಿಯೇಷನ್ಸ್ ಅವರ ಅಡಿಯಲ್ಲಿ ಬರುತ್ತಿರುವ ಕೇಳೆ ನನ್ನ ಮಹಾರಾಣಿ ಮ್ಯೂಸಿಕಲ್ ಶಾರ್ಟ್ ಮೂವಿ ಟೀಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಈಗ ನನ್ನ ಜೊತೆ ಕೇಳೆ ನನ್ನ ಮಹಾರಾಣಿ ಡೈರೆಕ್ಟರ್ ರವಿ ಜೀವ ಅವರಿದ್ದಾರೆ. ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ MJ ದಾಸ್ ಅವರಿದ್ದಾರೆ. ಮತ್ತೆ ಹೀರೋ ಶಿವ ಪವಾರ್ ಅವರಿದ್ದಾರೆ. ಹಾಗೆ ಲಿರಿಕ್ಸ್ ರೈಟರ್ ಮೈನು IBM ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸೊ ಕೇಳಿ ನನ್ನ ಮಹಾರಾಣಿ ಅಂತ ಹೇಳಿ ಮ್ಯೂಸಿಕಲ್ ಶಾರ್ಟ್ ಮೂವಿ ಅಂತ ಹೇಳಿದ್ರೆ ಏನಿದು? ಮ್ಯೂಸಿಕಲ್ ಶಾರ್ಟ್ ಮೂವಿ ಅಂತ ಹೇಳಿದ್ರೆ ಮೇಡಮ್ ಇಂದ ಮತ್ತೆ ಮುಂದ ಸ್ಟೋರಿ ಇರ್ತದೆ ಮೇಡಮ್, ಸೆಂಟ್ರಾಗ ಸಾಂಗ್ ಇರ್ತದೆ, ಅದಕ್ಕೆ ಮ್ಯೂಸಿಕಲ್ ಶಾರ್ಟ್ ಮೂವಿ ಅಂತ. ಫಸ್ಟ್ ಸಾಂಗ್ ಬರ್ದ್ರಾ ಅಥವಾ ಇದು ಕತೆ ಮಾಡಿದ್ರಾ? ಫಸ್ಟ್ ಸಾಂಗ್ ಬರ್ದಿದ್ದು ಮೇಡಮ್. ಇವರು ಶಾರ್ಟ್ ಮೂವಿ ಬರ್ದಿದ್ದು ಅಂತ ಹೇಳಿದ್ರು, ಅದಕ್ಕೆ ಸಾಂಗ್ ಬೇಕಪ್ಪ ಅಂದಾಗ ನಾನು ಸಾಂಗ್ ಮಾಡ್ಕೊಂಡಿದ್ದೆ. ಸೊ ನೀವು ಡೈರೆಕ್ಷನ್ ಮಾಡಿದಿರಲ್ಲ, ಸೊ ಕತೆ ಕೇಳಿದ್ಮೇಲೆ ಏನು ಅನಿಸ್ತು? ಇದು ಸಾಂಗ್ ಮಾಡಬೇಕು ಅನಿಸ್ತಾ? ಈ ಕತೆ ಕೇಳಿದ್ವಿ, ಎಲ್ಲ ಚೆನ್ನಾಗಿತ್ತು, ಭಾಳ ಒಳ್ಳೆ ಸ್ಟೋರಿ ಇದೆ ಅನಿಸ್ತು. ಬಟ್ ಇದನ್ನ ಆ್ಯಕ್ಚುಲಿ ನಾವು ಶಾರ್ಟ್ ಮೂವಿ ಮಾಡೋಣ ಅಂದ್ಕೊಂಡಿದ್ವಿ. ಶಾರ್ಟ್ ಮೂವಿಲಿ ಮಿಡ್ಲ್ ಒಂದು ಸಾಂಗ್ ಹಾಕೋಣ ಅಂದ್ಕೊಂಡು ಲಿರಿಕ್ಸ್ ಬರ್ಸ್ತಾ ಇದ್ವಿ. ಅದು ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಈಗ ವಿಡಿಯೋ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಆ್ಯಕ್ಟಿಂಗ್ ಮಾಡಿದಿರಲ್ಲ, ಹೇಗೆ ಅನಿಸ್ತು ನಿಮಗೆ? ಇಲ್ಲ, ಖುಷಿ ಆಯಿತು ಮೇಡಮ್, ಚೆನ್ನಾಗಿ ಬಂದಿದೆ. ಎಲ್ಲ ಡೈರೆಕ್ಟರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು, ಹಿಂದೆ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದರು, ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದರು, ಚೆನ್ನಾಗಾಗಿದೆಲ್ಲ. ಸೊ ಲೊಕೇಶನ್ಸ್ ಎಲ್ಲ ಎಲ್ಲಿ ಶೂಟ್ ಮಾಡಿದ್ರು? ಇವ್ರು ನಮ್ಮ ಡೈರೆಕ್ಟರ್ ನಾವೆಲ್ಲ ಲೊಕೇಶನ್ಸ್ ಎಲ್ಲ ನೋಡ್ಕೊಂಡಿದ್ದೀವಿ. ಈಗ ಇಲ್ಲಿ ರಾಯಚೂರಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದೀವಿ, ಮತ್ತು ಶಕ್ತಿನಗರಲ್ಲಿ ಚೆನ್ನಾಗಿದ್ದಾವೆ, ಕ್ಲೈಮೇಟ್ಸ್ ಎಲ್ಲ ಚೆನ್ನಾಗಿದೆ, ನೇಚರ್ ಎಲ್ಲ ಚೆನ್ನಾಗಿದೆ ಅಂತ ಅಲ್ಲಿ ಮಾಡ್ಕೊಂಡಿದ್ದೀವಿ. ಮತ್ತು ಮೂಡುಬಿದಿರೆ ಅಂತ ಬರುತ್ತೆ, ಅಲ್ಲಿ ಮೂಡುಮಲೈ ಅಂತ ಬರುತ್ತೆ, ಬೀಚ್ ಅಂತ ಬರುತ್ತೆ. ಅದಕ್ಕೆ ಅಲ್ಲಿ ಒಂದು ಬೀಚ್ ಥರ ಇದೆ, ಹಾಗಾಗಿ ಅಲ್ಲಿ ಮಾಡ್ಕೊಂಡ್ಬಂದಿದ್ದೀವಿ ಮೇಡಮ್. ಒಳ್ಳೆ ಚೆನ್ನಾಗಿ ಬಂದಿದೆ. ಎಷ್ಟು ದಿನ ಶೂಟಿಂಗ್ ಮಾಡಿದ್ವಿ? ನಾವು ಆ್ಯಕ್ಚುಲಿ 3 days ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ 3 daysಲ್ಲಿ ನಾವು ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀವಿ. ಎಲ್ಲ ಲೊಕೇಶನ್ಸ್ಗೆ 3 daysಲ್ಲಿ ಒಳ್ಳೆ ಎಲ್ಲ ನಮ್ಮ ವರ್ಕ್ ಮಾಡೋ ಹುಡುಗರೆಲ್ಲ, ಟೆಕ್ನಿಷಿಯನ್ಸ್ ಹುಡುಗರೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದರು, ನಮಗೆಲ್ಲ ಸಪೋರ್ಟಿವ್ ಆಗಿದ್ದರು. ಚೆನ್ನಾಗಿ ಎಲ್ಲ 3 daysಲ್ಲಿ ಮುಗಿಸ್ಕೊಂಡ್ಬಿಟ್ಟಿವಿ. ಶೂಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ನಿಮಗೆ? ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಕ್ಲಾರಿಟಿ, ವಿಡಿಯೋ ಕ್ವಾಲಿಟಿನೂ ಹಂಗೆ ಇದೆ, ನಮ್ಮದು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಡೇ ಏನೋ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರು ಮಲಗಿದ್ರಂತೆ ಶೂಟಿಂಗಲ್ಲಿ? ಇಲ್ಲ, ನಮ್ಮ ಡೈರೆಕ್ಟರ್ ಇದ್ರಲ್ವಾ, ಅವ್ರು ಮಾಡ್ತಾ ಇದ್ರು. ಅದ್ರಲ್ಲಿ ಬೇರೆ ನಮ್ಮ ಶೂಸ್ ಮೊದಲನೇ ಬಾರಿ ಆ್ಯಕ್ಟಿಂಗ್ ಮಾಡ್ತಾ ಇದ್ರು, ಅದರಲ್ಲಿ ಬೇರೆ ರೈಟರ್ ಅವರು ನಾವು ಮತ್ತೆ ಕನ್ಫ್ಯೂಸ್ ಆಗಿತ್ತು ಅಂತೇಳಿ ನನ್ನ ಒಂದಿನ ಮುಂಚೆ ಹೈದರಾಬಾದಿಂದ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೆ. ನೈಟ್ 3-4 ಗಂಟೆ 3-4 ಗಂಟೆಗೆ ಬಂದಿದ್ದೆ. ಅಲ್ಲಿಂದ ಡೈರೆಕ್ಟ್ ಶೂಟಿಂಗ್ ಪ್ಲೇಸ್ಗೆ ಬಂದೆ. ಅದರಲ್ಲಿ ಬೇರೆ 3 ಅವರು ಕನ್ಫ್ಯೂಸ್ ಆಗ್ತಾರೆ, ಕ್ಯಾಮ್ರಾಮನ್ ಹೊಸಬ್ರು ನಮಗೆ. ಹಂಗಾಗಿ ಯಾಕೆ ತೊಂದರೆ ಕೊಡೋದು ಅಂತೇಳಿ ನಾನು ಹೋಗಿ ನಿದ್ದೆ ಆಗಿರಲಿಲ್ಲ, ಹೋಗಿ ಮಲ್ಕೊಂಡ್ಬಿಟ್ರಿ. ಓಕೆ, ಸೊ ಮಹಾರಾಣಿ ಅಂತ ಹೆಸರಿಟ್ಟಿದ್ದೀರಾ, ಮಹಾರಾಣಿನೇ ಬಂದಿಲ್ಲ? ಇರೋರು ಹೇಳ್ಬೇಕು ಯಾಕೆ ಬಂದಿಲ್ಲ ಅಂತ, ನಮಗೆ ಗೊತ್ತಿಲ್ಲ. ಇಲ್ಲ ಮೇಡಮ್, ಮುಂಚೆ ಎಲ್ಲ ಕಾಲ್ ಮಾಡಿ ಹೇಳಿದ್ವಿ, ಅವರೆಲ್ಲ ಸ್ವಲ್ಪ ಶೂಟಿಂಗಲ್ಲಿ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ನೋಡೋಣ, ನೆಕ್ಸ್ಟ್ ಏನಾದರೂ ಪ್ಲಾನ್ ಇತ್ತಂದರೆ ಖಂಡಿತ ಬರುತ್ತೆ ಅಂತ ಹೇಳಿದ್ದಾರೆ ಅವರು. ಫಸ್ಟ್ ಡೇ ಏನೋ ಕಚ್ಚಾ ಬಾದಾಮ್ ಡ್ಯಾನ್ಸ್ ಮಾಡಿದ್ರಂತೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್. ಅದು ಭಾರಿ ಕಾಮಿಡಿ ಮೇಡಮ್. ಈಗ ಫ್ರೀ ಟೈಮ್ ಇತ್ತಲ್ಲ, ಸ್ವಲ್ಪ ಫ್ರೀ ಟೈಮಲ್ಲಿ ಇದ್ದಾಗ ಸ್ವಲ್ಪ ಹುಡುಗರಿಗೆ ಜೋಶ್ ಬರ್ಸೋಣ ಅಂತ ನಾವು ಡ್ಯಾನ್ಸ್ ಮಾಡಿಬಿಟ್ವಿ. ಅದು ಒಂಥರ ಎಲ್ಲರಿಗೂ ಜೋಶ್ ಬಂದ್ಬಿಟ್ಟು ಡೈರೆಕ್ಟರ್ ಅವರೆಲ್ಲರೂ ನಗ್ತಾ ಇದ್ರೆ ನಾವು ಸ್ವಲ್ಪ ನಕ್ಕೊಂತ ಮಾಡ್ಬೋದು ಶೂಟಿಂಗ್ ಎಲ್ಲ. ಅವರೇ ಒಂದು ನಾವೇ ಜೋಶ್ ಮಾಡೋಕ್ಕಾಗಲ್ಲ, ಹಂಗಾಗಿ ಅವರೆಲ್ಲ ನಮ್ಗೆ ನಗಿಸಿದ್ರು. ಸೊ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ರಾ ಅಥವಾ ಎಷ್ಟನೇ ಇದು ನೀವು ಡೈರೆಕ್ಷನ್? ಇಲ್ಲ, ಮೊದಲೆಲ್ಲ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀವಿ. ಕಾರಣಾಂತರದಿಂದ ಸ್ವಲ್ಪ ಒಂದೆರಡು ಸ್ಟಾಪ್ ಆಗ್ಬಿಟ್ರು. ಮತ್ತು ಮೊಬೈಲ್ಸಲ್ಲೆಲ್ಲ ಡೈರೆಕ್ಷನ್ ಮಾಡ್ತಿದ್ವಿ. ಆ್ಯಕ್ಚುಲಿ ಮೊಬೈಲ್ ಯೂಸ್ ಮಾಡ್ತಿದ್ವಿ. ಸ್ಟಾರ್ಟಿಂಗಲ್ಲಿ ನಾನು ಮೊಬೈಲ್ಸಲ್ಲಿ ಯೂಸ್ ಮಾಡಿ ಕ್ಯಾಮ್ರಾನ ಅದರಲ್ಲಿ ಮಾಡಿ ಸೆಟ್ ಮಾಡಿ ಡೈರೆಕ್ಷನ್ ಮಾಡ್ತಾಯಿದ್ದೆ. ಆ ಥರ ಎಲ್ಲ ಮಾಡಿದ್ವಿ. ಬಟ್ ಈ ಕ್ಯಾಮ್ರಾದಲ್ಲಿ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಯೂಸ್ ಮಾಡಿದ್ವಿ. ಈಗ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ, ಭಾಳ ನೋಡಿ ಖುಷಿ ಆಗ್ತಿದೆ ನನಗೆ. ಬಟ್ ಯಾವಾಗ ಇನ್ನೂ ರಿಲೀಸ್ ಮಾಡ್ತೀವಿ ಅಂತ ಕಾತುರದಲ್ಲಿದ್ದೀವಿ, ನೋಡೋಣ ಏನಾಗುತ್ತೆ.
ಸೊ ಎಲ್ಲದಕ್ಕಿಂತ ಇದು ಸ್ಪೆಷಲ್ ನಿಮ್ಮ ಡೈರೆಕ್ಷನ್ ಅಲ್ಲಿ ಸ್ಪೆಷಲ್ ಇಲ್ಲ, ಆಗುತ್ತೆ ಒಂಥರ ಸ್ಪೆಷಲ್ ಆಗಿದೆ. ಸಾಂಗ್ ಕೂಡ ಒಂದು ಒಳ್ಳೆ ಟ್ರೆಂಡಿಂಗ್ ಸಾಂಗ್ ಆಗೋ ಚಾನ್ಸಸ್ ಇದೆ. ತುಂಬ ಸ್ಪೆಷಲ್ ಆಗುತ್ತೆ, ಎಲ್ಲರಿಗೂ ಸ್ಪೆಷಲ್ ಆಗುತ್ತೆ. ಎಲ್ಲ ನಮ್ಮ ಇಡೀ ಕರ್ನಾಟಕದಾದ್ಯಂತ ಇದು ಒಂಥರ ಫೇಮಸ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೊ ನೀವು ಹೇಳ್ದಂಗೆ ಹಾಗೆ ಫೇಮಸ್ ಆಗಲಿ, ಟ್ರೆಂಡಿಂಗ್ ಆಗಲಿ ಅಂತ ಹಾರೈಸ್ತೀವಿ. ಸೊ ಫಸ್ಟ್ ಈ ಲಿರಿಕ್ಸ್ ಯಾವಾಗ ಬರ್ದಿದ್ದು, ಸಾಂಗ್ ಯಾವಾಗ ಬರ್ದಿದ್ದು? ಲಿರಿಕ್ಸ್ ಮೇಡಮ್ ನಾನು ಬರೆದಿದ್ದು 3rd October 2020 ಲಿರಿಕ್ಸ್ ಬರೆದಿರೋದು. ಸೊ ಏನಾಯ್ತು ಮಿಡಲಲ್ಲಿ, ಏನಾಯ್ತು ಇಷ್ಟು ಹೀರೋ ಅವ್ರು ಫೋನ್ ಮಾಡಿಬಿಟ್ಟು ಈ ಥರ ನಾವೊಂದು ಸ್ಟೋರಿ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಲಿರಿಕ್ಸ್ ಬೇಕು ಅಂತ ಹೇಳಿದಾಗ ನಾನು ಲಿರಿಕ್ಸ್ ಬರೆದಿದ್ದು. ಆವಾಗ ಅದೇನೋ ಅವ್ರು ಬರ್ತಾ ಡಿಲೇ ಆಯಿತು. ಅದು ಇವಾಗ ಮ್ಯೂಸಿಕಲ್ ಶಾರ್ಟ್ ಮೂವಿ ಆಗಿದೆ. ಶಾರ್ಟ್ ಮೂವಿ ಬಗ್ಗೆ ಸೊ ಹೀರೋಯಿನ್ ಹೆಂಗೆ ಸಪೋರ್ಟಿವ್ ಇದ್ರಾ, ಹೇಗೆ? ಎಲ್ಲ ಚೆನ್ನಾಗಿ ಸಪೋರ್ಟಿವ್ ಚೆನ್ನಾಗಿ ಮಾಡಿದ್ರು. ಎಲ್ಲ ಒಳ್ಳೆ ಫ್ರೆಂಡ್ ಆಗಿ ಮಾಡಿದ್ರು. ಹೀರೋಯಿನ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫ್ರೆಂಡ್ ಥರ ಟ್ರೀಟ್ ಅಲ್ಲಿದ್ರು. ಒಳ್ಳೆ close ಆಗಿದ್ದಾರೆ. ಸೊ ಕ್ಯಾಮ್ರಾ ವರ್ಕ್ ಎಲ್ಲ ನೋಡ್ಕೊಂಡಿರೋರು ಯಾರು? ಕ್ಯಾಮ್ರಾ ವರ್ಕ್ ಎಲ್ಲ ನಮ್ಮ ಇವರು ರಾಮು ಅಂತಿದ್ದಾರೆ, ಅವರೇ ಮಾಡ್ತಾ ಇದ್ರು. ಕ್ಯಾಮ್ರಾ ವರ್ಕ್ ಎಲ್ಲ ಅವರೇ ಮಾಡಿದ್ದಾರೆ. ಸೊ ಸಾಂಗ್ ಅಂದಾಗ ಕಲರ್ಫುಲ್ ಆಗಿರ್ಬೇಕು. ಸೊ ವಿಡಿಯೋ ಸಾಂಗ್ ಮಾಡಿದ್ದೀರಾ, ವಿಡಿಯೋ ಸಾಂಗ್ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಆ್ಯಕ್ಚುಲಿ ಇದು ಶಾರ್ಟ್ ಮೂವಿಗೋಸ್ಕರ ಮಾಡಿದ್ವಲ್ಲ, ಹಂಗಾಗಿ ಇದನ್ನು ವಿಡಿಯೋ ಸಾಂಗ್ ಮಾಡೋಣ, ಯಾಕೆ ಬರೀ ಲಿರಿಕ್ಸ್ ವಿಡಿಯೋ ಮಾಡೋದು, ಸುಮ್ಮನೆ ಯಾಕೆ ಆಡಿಯೋ ಬಿಡೋದು ಅಂತ ಆ ಥರ ಮಾಡಿ ನಾವು ಒಂದು ವಿಡಿಯೋನ ಜಬರ್ದಸ್ತಾಗಿ ರೆಡಿ ಮಾಡಿದ್ದೀವಿ. ಬಜೆಟ್ ಎಷ್ಟಾಯಿತು ಇದಕ್ಕೆ ಸಾಂಗ್ಗೆ? ಅದು ಪ್ರೊಡ್ಯೂಸರ್ ಇಲ್ಲ ಮೇಡಮ್, ಡೈರೆಕ್ಟರ್ಗೆ ಗೊತ್ತು. ನಮ್ಮ ಪ್ರೊಡ್ಯೂಸರ್ಗೆ ಗೊತ್ತು, ಬಟ್ ಪ್ರೊಡ್ಯೂಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಅವರೇ ಬೇರೆ ಪ್ರಾಜೆಕ್ಟಲ್ಲಿ ಇದ್ದಾರೆ. ಹಾಗಾಗಿ ಅವ್ರು ಬರೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಮಾಹಿತಿ ಇದೆ ಅದು ಎಷ್ಟಾಗಿದೆ ಅಂತ. ಅಂದ್ರೆ ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ನೋಡ್ಕೊಳ್ಳಿ ಅಂತ ಬಿಟ್ಟಿದ್ರ ಅಥವಾ ನೋಡಿ ಖರ್ಚು ಮಾಡಿದ್ರೆ? ಇಲ್ಲ ಅವರೇ ಖರ್ಚು ಮಾಡಿದ್ದಿಲ್ಲ. ಹೀರೋ ಅವ್ರಿಗೆ ಗೊತ್ತಿದೆ ಮೇಡಮ್ ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟಿಲ್ಲ, ಏನ್ ಮಾಡಿದ್ದಾರೆ. ಎಷ್ಟಾಗಿದೆ ಬಜೆಟ್ ಇದಕ್ಕೆ? ಮೇಡಮ್ ಒಂದು 20K ಆಗಿರ್ಬೋದು. ಒಂದು ಟೈಮು ಹೇಳಿದ್ರು ನಮಗೆ, ಆಗಿದೆ ಇಲ್ಲಿ ತನಕ ಖರ್ಚು ಮಾಡಿರೋದ್ರೆ ಒಂದು 20K ತನಕ ಆಗಿದೆ ಅಂತ ಹೇಳಿದ್ರು. ಗೊತ್ತಿಲ್ಲ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಅಷ್ಟೇ. 20,000 ಅಂತ ಹೇಳಿದ್ದಾರೆ. ಸೊ ಶೂಟಿಂಗ್ ಮಾಡ್ಬೇಕಾದ್ರೆ ಡೈರೆಕ್ಟರ್ಗೆ ಹೆಂಗೆ ಸಪೋರ್ಟಿವ್ ಆಗಿದ್ರಾ, ಹೆಂಗೆ ನೀವು? ಇಲ್ಲ, ಡೈರೆಕ್ಟರ್ ಅವರು ನನಗೆ ಮುಂಚೆ ಎಲ್ಲ ಪ್ಲಾನಿಂಗ್ ಎಲ್ಲ ಹೇಳಿದ್ರು. ಒಂದು 3 days ಮುಂಚೆನೇ ಪ್ಲಾನಿಂಗ್ ಎಲ್ಲ ಮಾಡಿದ್ವಿ. ಹಂಗಾಗಿ ಅವ್ರು ಶೂಟಿಂಗ್ ಸ್ಪಾಟಲ್ಲಿ ಬಿಟ್ಟು ನಾನು ನೆಕ್ಸ್ಟ್ ಸ್ಪಾಟಿಗೆಲ್ಲ ಹೋಗಿ ಮುಂದೆ ಏನು ಮಾಡಬೇಕು ಎಲ್ಲ ಅನ್ನೋದನ್ನ ನೋಡ್ಕೊತಾ ಇದ್ದೆ. ಅದು ಶೂಟಿಂಗಲ್ಲೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಎಂಕರೇಜ್ನೂ ಮಾಡಿದ್ದಾರೆ. ಸೊ ಡೈರೆಕ್ಟರ್ ಫಸ್ಟಾ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಫಸ್ಟಾ? ಇಲ್ಲ, ಇಷ್ಟೊಂದಿದ್ದಾರೆ ಡೈರೆಕ್ಟರ್. ಇಲ್ಲ, ಭಾಳ ತುಂಬ ಸಪೋರ್ಟಿವ್ ಆಗಿದ್ರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು. ಒಳ್ಳೆ ನಾವು ಏನೇ ಹೇಳಿದ್ರು ಕರೆಕ್ಟಾಗಿ ರೆಡಿ ಮಾಡೋದಾಗಲಿ, ಏನೇ ಆಗಲಿ, ಡೈಲಾಗ್ಸ್ ಎಲ್ಲ ಸೆಟ್ ಮಾಡೋದಾಗಲಿ ಅವ್ರಿಗೆ, ಮತ್ತು ಯಾವ ಥರ ಆ್ಯಕ್ಟ್ ಮಾಡಬೇಕು, ಕೋರಿಯೋಗ್ರಾಫೆಲ್ಲ ಅವರು ತುಂಬ ಕೋರಿಯೋಗ್ರಾಫಲ್ಲಿ ಫುಲ್ಲು ಚೆನ್ನಾಗಿದ್ದಾರೆ. ಕೋರಿಯೋಗ್ರಾಫು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಮಗೆ ಕೋರಿಯೋಗ್ರಾಫ್ ಬರೋಲ್ಲ, ಅವರೇ ಕೋರಿಯೋಗ್ರಾಫ್ ಮಾಡೋದಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಸೊ ಟೋಟಲ್ ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಇದರಲ್ಲಿ? ಎಲ್ಲ ಒಂದು 6 ಜನ ಆರ್ಟಿಸ್ಟ್ ಇದ್ದಾರೆ ಮೇಡಮ್. 6 ಜನ. ಒಂದು ಪೂಜಾರಿ ರೋಲ್ ಇದೆ, ಒಂದು ಹುಡುಗನ ರೋಲ್ ಇದೆ, ಹೀರೋ ಹೀರೋಯಿನ್, ಸೈಡ್ ಆರ್ಟಿಸ್ಟ್ ಆಗಿ ಇನ್ನೊಂದಿಬ್ರು ಇದ್ದಾರೆ ಅಷ್ಟೇ. ಸೊ ಸಾಂಗ್ ಥೀಮ್ ಎಲ್ಲ ಲವ್ ಸಾಂಗ್ ಥೀಮ್? ಲವ್ ಜಾನರ್ ಎಲ್ಲ. ಸೊ ನಿಮ್ಮ ಟೀಮಲ್ಲಿ ಯಾರು ಜಾಸ್ತಿ ಎಂಟರ್ಟೈನ್ ಮಾಡಿದವರು ಮತ್ತೆ ಯಾರು ಜಾಸ್ತಿ ಸಿಟ್ಟರ್ಸ್ದವರು? ಇದ್ರು ಭಾಳ ಎಂಟರ್ಟೈನ್ಮೆಂಟ್ ಅಂದರೆ ನಮಗೆ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಬಾ ಅಸಿಸ್ಟೆಂಟ್ ಡೈರೆಕ್ಟರ್ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ಬಿಟ್ಟು ನಮಗೆ. ಮೈಮುಖಾನ್ ಅಂತ ಒಂದು ಹುಡುಗ ಇದ್ದ ಮೇಡಮ್. ಮತ್ತೆ ಹೀರೋಯಿನ್ ನಮಗೆ ಭಾಳ ಕಾಡ್ಸ್ಬಿಟ್ರು. ಏನಂದ್ರೆ ಡೈಲಾಗ್ ಯಾಕೆ ಬರಲಿಲ್ಲ ಅವ್ರಿಗೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ. ಆಮೇಲೆ ಭಾಳ ಚೆನ್ನಾಗಿ ತುಂಬಾ ಆಮೇಲೆ ಚೆನ್ನಾಗಿ ಮಾಡಿದ್ರು. ಅಲ್ಲೇ ನೋಡ್ಕೊಂಡು ಮಾಡಿದ್ರು. ರಿಹರ್ಸಲ್ಸ್ ಮಾಡಿರ್ಲಿಲ್ವಾ? ಮಾಡಿದ್ರು, ಪ್ರಾಕ್ಟೀಸ್ ಆಗಿತ್ತು. ಮತ್ತೆ ಇನ್ನೂ ಮಾಡೋವಾಗ ಸ್ವಲ್ಪ ಎಡೌಟ್ ಮಾಡ್ಕೊಂಡ್ರು, ಮತ್ತೆ ರಿಕವರ್ ಆದ್ರಿ, ಎಲ್ಲ ಚೆನ್ನಾಗಿ ಮಾಡಿದ್ರು. ಸೊ ಶೂಟಿಂಗ್ ಮಾಡುವಾಗ ಏನೆಲ್ಲ ತೊಂದರೆ ಆಯಿತು? ಅಸಿಸ್ಟೆಂಟ್ ಡೈರೆಕ್ಟರ್ ಗೊತ್ತು ಮೇಡಮ್, ಶೂಟಿಂಗ್ ಅಂತ ಮಾಡುವ ಏನೇನು ತೊಂದರೆ ಆಯ್ತು ಅಂತ ಇವರೇ ಎಲ್ಲ ನೋಡ್ಕೊಂಡಿರೋದು. ತೊಂದರೆ ಏನು ಅನ್ನಂಗಿಲ್ಲ. ನಾವು ಬೀಚಲ್ಲಿ ಹೋಗಿದ್ವಿ, ಮುಲ್ಮಾನ್ ಬೀಚ್ ಅಂತ ಹೇಳಿದ್ವಲ್ಲ. ಕ್ಯಾಮ್ರಾನ ನದಿಯಲ್ಲಿ ನೀರಿದೆ, ನಾವೆಲ್ಲ ನದಿನ ದಾಟ್ಕೊಂಡು ಒಂದು ಮಧ್ಯ ಪ್ಲೇಸಿಗೆ ಹೋಗ್ಬೇಕು. ಕ್ಯಾಮ್ರಾಮನ್ ಬರಲ್ಲ ಅಂತಿದ್ದಾರೆ. ಆ ಪ್ಲೇಸಿಗೆ ಬರಲ್ಲ, ನಾನು ಕ್ಯಾಮ್ರಾ ಹೋಗುತ್ತೆ, ನಾವು ಬರಲ್ಲ. ಹೋಗಿರೋದೇ ಅಲ್ಲಿ ಮಾಡ್ಲೇಬೇಕು ಅಂತಾನೆ ಹೋಗಿರೋದು ನಾವು. ಸ್ವಲ್ಪನೇ ನೀರಿರುತ್ತೆ, ಅವ್ರ ಕ್ಯಾಮ್ರಾ ಭಯ. ಅದರಲ್ಲಿ ಬೇರೆ ಕಲ್ಲೆಲ್ಲ ಇರುತ್ತೆ, ಹಿಂಗೆ ಕಲ್ ಮೇಲೆನೆ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಸ್ಲಿಪ್ ಆದ್ರೆ ನೀರಲ್ಲಿ ಬೀಳ್ತೀವಿ. ಬರ್ತಿದ್ರೆ ಏನಾಯ್ತಂತಲ್ಲ ಅದೆಲ್ಲ ಕೇಳ್ಬೋದು.
ಹೋಗ್ಬೇಕಾದ್ರೆ ಕ್ಯಾಮ್ರಾಮನ್ ಬರಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಹೀರೋರು ಕ್ಯಾಮ್ರಾ ಎಷ್ಟು ಹೋಗುತ್ತೆ ಹೋಗ್ಲಿ, ಅದ್ರ ಅಮೌಂಟ್ ಏನಿದೆ ನಾನು ಕೊಡ್ತೀನಿ ಬನ್ನಿ ಅಂತ ಹೇಳಿಲ್ಲ, ರೈಟರ್ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ಮೇಡಮ್. ಅಂದ್ರೆ ಪ್ರೊಡ್ಯೂಸರ್ಕಿಂತ ಮೊದಲೇ ಹೀರೋನೇ ನಾನೇ ಕೊಡ್ತೀನಿ ಆ ತರ ಪ್ರೊಡ್ಯೂಸ್ ಮಾಡಕ್ಕೆ ಹೇಳಿದ್ರು. ಅಮೌಂಟ್ ಏನಾದ್ರೂ ಅದರ ಡ್ಯಾಮೇಜ್ ಆದ್ರೆ ನಾನೇ ಅಮೌಂಟ್ ಪೇ ಮಾಡ್ತೇನೆ ಅಂತ ಹೇಳಿದ್ರು. ಅಲ್ಲೇ ಸ್ವಲ್ಪ ನಮ್ಗೆ ಡಿಸ್ಕಷನ್ ಎಲ್ಲ ತುಂಬಾ ಇದಾಯ್ತು. ಸೊ ಒಟ್ಟಿನಲ್ಲಿ ಶೂಟ್ ಮಾಡಿದ್ರಾ ಇಲ್ವಾ ಅಲ್ಲಿಗೆ ಹೋಗಿ? ಹಾ ಖಂಡಿತ ಮಾಡಿದ್ವಿ. ಮತ್ತೆ ಬರ್ಬೇಕಾದ್ರೆ ಏನಾಯ್ತು? ಆಕ್ಚುಲಿ ಬರ್ಬೇಕಾದ್ರೆ ನಾವ್ ಹೇಳಿದ್ವಲ್ಲ, ಹೋಗ್ಬೇಕಾದ್ರೆ ತುಂಬಾ ನೀರಿತ್ತು ಅದು ಇದು ಅಂತ. ಬರ್ಬೇಕಾದ್ರೆ ಹೀರೋನಿಯವರು ಕಾಲ್ ಸ್ಲಿಪ್ ಆಗಿ ನೀರಲ್ಲಿ ಬಿದ್ರು. ಹೀರೋ ಅವ್ರು ಏನ್ ಮಾಡ್ತಾ ಇದ್ರು? ಕಾಪಾಡ್ಬೇಕಲ್ವಾ? ಇಲ್ಲ ಮೇಡಮ್, ನಾವು ಅವ್ರಕ್ಕೂ ಮುಂಚೆ ಅವ್ರನ್ನ ಬೇಕಂತಾನೆ ಬಿಡಿಸ್ಲೇಬೇಕಂತಾನೆ ಪ್ಲಾನ್ ಮಾಡ್ಕೊಂಡು ಯಾಕಂದ್ರೆ ನಾವು ಮುಂಚೆ ಹೋಗಿ ಅವ್ರನ್ನ, ಯಾಕಂದ್ರೆ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು. ಹೆಂಗಿದ್ರೆ ನಮ್ ಕಡೆಯಿಂದ ಒಂದ್ ಏನಾದ್ರು ಚಮಕ್ ಕೊಡ್ಬೇಕಲ್ಲ, ತುಂಬಾ ದೂರದಿಂದ ಇದಾರಲ್ಲ, ಹಾಗಾಗಿ ಮುಂಚೆ ಹೋಗ್ಬಿಟ್ರೆ ಅವ್ರು ಸ್ಪೀಡಲ್ಲಿ ಬರ್ತಾರೆ. ಸ್ಪೀಡಲ್ಲಿ ಬಂದ್ಬಿಟ್ರೆ ಅವ್ರು ಹೆಂಗಿದ್ರೆ ಬಿಡ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ನಾವು ಮುಂಚೆ ಹೋಗಿದ್ವಿ. ಆಕ್ಚುಲಿ ಇವ್ರು ಮಾಡೋ ಕೆಲ್ಸ ಪ್ರೊಡ್ಯೂಸರ್ ಮಾಡಿದಾರೆ. ಅವ್ರು ನೀರಿಂದ ಎತ್ಕೊಂಡ್ ಬಂದು ಗಡ್ಡೆ ತರ ತಗೊಂಡ್ ಬಂದಿದ್ದಾರೆ ಪ್ರೊಡ್ಯೂಸರ್. ಹೀರೋ ಅವ್ರು ಏನ್ ಮಾಡ್ತಾ ಇದ್ರು? ಕಾಪಾಡ್ಬೇಕಲ್ವಾ? ಅದಕ್ಕೋಸ್ಕರನೇ ಇಂಟರ್ವ್ಯೂ ಕರೆದಿಲ್ಲ. ಇಲ್ಲ ನಾವು ಹೀರೋಯಿನ್ ಆಕ್ಚುಲಿ ಇಲ್ಲ ಮೇಡಮ್, ಹೆಂಗಂದ್ರೆ ನಮ್ಮ ಹೀರೋಯಿನ್ ಬಹಳ ಸಾಫ್ಟ್ ಇದಾರೆ, ಆ ತರ ಇಲ್ಲ ರಫ್ ಇಲ್ಲ. ಬಂದು ಏನ್ ಮಾಡೋಣ ಅವರು. ಇದೆಲ್ಲ ನೋಡಿದ ನಂತರ ಹೀರೋಯಿನ್ ಮತ್ತೆ ಅಲ್ಲಿಂದ ಬಂದು ಇವ್ರನ್ನ ಏನಾದ್ರು ಮಾಡೋ ಚಾನ್ಸಸ್ ಇದೆ. ಸೊ ಶೂಟಿಂಗ್ ಅಲ್ಲಿ ಏನೆಲ್ಲ ಫನ್ನಿ ಮೂಮೆಂಟ್ಸ್ ಆಯ್ತು? ಫನ್ನಿ ಮೂಮೆಂಟ್ಸ್ ತುಂಬಾ ಇದೆ. ಒಂದು ಐಸ್ ಕ್ರೀಮ್ ಶಾಟ್, ಅಂದ್ರೆ ಹೀರೋ ಹೀರೋನಿಗೆ ಐಸ್ ಕ್ರೀಮ್ ತಿನ್ಸ್ಬೇಕು. ಓಕೆ. ಅಲ್ಲಿ ಅಲ್ಲಿ ಮಾತ್ರ ನಾವು ಹೀರೋನಿಗೆ ಹೇಳ್ತಾ ಇದೀವಿ ನಿಧಾನಕ್ಕೆ ನಿಧಾನಕ್ಕೆ ಅಂತ. ಅದನ್ನೆಲ್ಲ ಬಿಟ್ಟು ಐಸ್ ಕ್ರೀಮ್ ತಗೊಂಡು ಇವ್ರ ಮುಖ ಎಲ್ಲ ಸರ್ ಆಡಿದ್ದಾರೆ. ತುಂಬಾ ನಾನು ಅದನ್ನೇನ್ ಅನ್ಕೊಂಡಿದ್ದೀನಿ, ಅದು ಸ್ಟೋರಿಯಲ್ಲಿ ಇದೆ ಅನ್ಕೊಂಡ್ಬಿಟ್ಟು ನಾನೆಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಅದು ನೋಡಿದ್ರೆ ಕಾಮಿಡಿ ಹೇಳ್ಬಿಟ್ಟಿದೀವಿ, ಈ ತರ ರೋಲಿಂಗ್ ಅಲ್ಲಿ ಇರುತ್ತೆ ಕ್ಯಾಮ್ರಾ, ನೀವು ಏನೇನ್ ಮಾಡ್ಬೇಕೋ ಎಲ್ಲ ಮಾಡ್ಬೇಡಿ ಅಂತ ಹೇಳಿದ್ವಿ. ಇವ್ರಿಗೆ ಗೊತ್ತಿಲ್ಲ, ನಾವು ಸೈಲೆಂಟ್ ನಿಂತ್ಕೊಂಡ್ಬಿಟ್ಟಿದೀವಿ. ಅದು ನೋಡಿದ್ರೆ ನೆಕ್ಸ್ಟ್ ಕಾಮಿಡಿ ಅಂತ ಹೇಳ್ತಿದ್ರೆ ನಮ್ಗೆ ಅದ್ ತಗೊಂಡ್ಬಿಟ್ವಿ ನಾವು. ಏನ್ ಚೆನ್ನಾಗ್ ಬರುತ್ತೆ ಇಬ್ರದ್ದು ಒಂದಿದು ಅಂತ ತಗೋಬೇಕಾಗಿತ್ತಲ್ಲ, ಅದಕ್ಕೆ ಆ ತರ ಪ್ಲಾನ್ ಮತ್ತೆ ಅದು ಮೇನ್ ರೋಡ್ ಅಲ್ಲಿ ಅದೊಂಥರ ತುಂಬಾ ಹೈವೇದಲ್ಲಿ ಯಾದಗಿರಿ ಟಯರ್ ರೋಡ್ ಅಲ್ಲಿ ಮಾಡಿರೋದು ಅದು. ಸೊ ಏನ್ ಮಾಡಿದ್ರಿ ಮತ್ತೆ ಗೊತ್ತಾದ್ಮೇಲೆ? ಇಲ್ಲ, ಡೈರೆಕ್ಟರ್ ಕೇಳಿದ್ರೆ ಏನು ಸರ್ ಇದು ಈ ತರ ಮಾಡಿದ್ರಲ್ಲ ಯಾಕೆ ಅಂತ ಕೇಳಿದ್ರೆ, ಇಲ್ಲ ಎಲ್ಲಿ ಫನ್ನಿ ಇರುತ್ತೆ, ಯಾವಾಗಾದ್ರೂ ಮೇಕಿಂಗ್ಸ್ ಅಲ್ಲಿ ಬರುತ್ತೆ, ಎಲ್ಲಿ ನಡೆಯುತ್ತೆ. ಅಲ್ಲ ಮತ್ತೇನಾದ್ರು ಮೇಕಪ್ ಮ್ಯಾನೇ ಬೇಡ, ನೀವು ಇವರೇ ಇರ್ಲಿ ಅಂತ ಅವ್ರನ್ನೇ ಫಿಕ್ಸ್ ಮಾಡ್ಕೊಂಡ್ರ ಹೀರೋಯಿನ್? ಇಲ್ಲ ಇಲ್ಲಲ್ಲ ಏನಿಲ್ಲ. ಮತ್ತೆ ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಬರ್ದಿದ್ದೆ ಮೇಡಮ್ ಸ್ಕ್ರಿಪ್ಟ್ ಅಲ್ಲಿ, ಕೇಳೆ ನನ್ನ ಮಾರ, ಅದೇ ಲಿರಿಕ್ಸ್ ಇರೋದೇ ಡೈಲಾಗ್ ಆಗಿ, ಕೇಳ್ದ ನನ್ನ ಮಾರಾಣಿ ನಾನೇ ನಿನ್ ಮಹಾರಾಜ ಅಂತ. ಪಾಪ ಇವ್ರಿಗೆ ಯಾರೋ ಒಬ್ರು ಲವರ್ ಇದ್ರಂತೆ, ಅವ್ರ ಹೆಸರು ಹಾಕಿ ಹಾಕಿ ಅಂತ ಹೇಳ್ತಾ ಇದ್ದೆ. ಅದು ಡೈಲಾಗ್ ಆ ತರ ಮಾಡೋಣ ಅನ್ಸರ್ ಅಂತ ಡೈರೆಕ್ಟರ್ ಕೇಳಿದ್ರೆ, ಏ ಬೇಡ ಸುಮ್ನೆ ಇದಾಗುತ್ತೆ ಅಂತ ಹೇಳಿದ್ರು. ಸುಮ್ನೆ ಕಾಂಟ್ರವರ್ಸಿ ಆಗ್ಬಿಟ್ರೆ ಅಂತ. ಅದಕ್ಕೆ ಹೀರೋ ಮೊದ್ಲೇ ಆ ತರ ಏನ್ ಲವರ್ ಏನಿಲ್ಲ, ಸುಮ್ಮನೆ ಅವರೊಂದು ಏನೋ ಉಳಿಸ್ಕೊಂಡ್ಬಿಟ್ಟು ಮಾಡೋಣ, ಈ ತರ ಹೆಸರು ಚೇಂಜ್ ಮಾಡೋಣ, ಅವ್ರ ಹೆಸರನ್ನೇ ತಗೊಳ್ಳೋದು ಯಾಕೆ, ಒಂದ್ ಹೆಸರು ಒಂದು ಯಾವ್ದಾದ್ರು ಸೃಷ್ಟಿ ಮಾಡಿ ಇಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅಲ್ಲ ಅವ್ರಿಗೆ ಅತ್ತೆ ಮಗಳು ಯಾರಿಲ್ಲ ನಮ್ಗೇನು, ಅವರೇ ಏನಾದ್ರು ಅವ್ರ ಹೆಸರೇ ಇಟ್ಕೊಂಡ್ಬಿಟ್ರೆ ಇದಾಗುತ್ತಲ್ಲ, ಹಾಗಾಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾವು ಲಿರಿಕ್ಸ್ ರೈಟರ್ ಮಾತಾಡ್ಕೊಂಡಿದ್ವಿ, ಸ್ವಲ್ಪ ಹೀರೋ ಕಾಡ್ಸೋಣ ಅಂತಂದು ಆತರ ಹೇಳಿದ್ರೆ ಹೀರೋ ಜೋಶ್ ಬರುತ್ತೆ ಅನ್ಕೊಂಡು ನಾವು ಆತರ ಪ್ಲಾನ್ ಮಾಡಿದ್ವಿ ನಾವು. ಸುಮ್ನೆ ಆತರ ಹೇಳಿದ್ವಿ. ಈ ತರ ಡೈಲಾಗ್ಸ್ ಇಡ್ಬೇಕು ಅನ್ಕೊಂಡಿದೀವಿ. ಪಾಪ ಹೀರೋ ಇನ್ನೋಸೆನ್ಸ್ ನ ಇವ್ರ ಅಡ್ವಾಂಟೇಜ್ ಚಿಕ್ಕ ಹುಡುಗ ತರ ಆ ತರ ತುಂಬಾ ಇನ್ನೋಸೆಂಟ್ ಹೀರೋಯಿನ್ ಮುಟ್ಬೇಕಂದ್ರೆ ಯೋಚನೆ ಮಾಡ್ತಾರೆ ಅವರು. ಸೊ ಎಡಿಟಿಂಗ್ ಮಾಡ್ಬೇಕಾದ್ರೆ ಹೇಗ ಅನ್ಸ್ತು ನಿಮ್ಗೆ? ಚೆನ್ನಾಗಿ ಬಂದಿದೆ ಅನ್ಸ್ತಾ ಹಿಂಗೆ ಸಾಂಗ್? ತುಂಬಾ ಚೆನ್ನಾಗಿದೆ, ನನಗೂ ತುಂಬಾ ಇಷ್ಟಪಟ್ಟು ಮಾಡಿದ್ದೀನಿ. ಆಕ್ಚುಲಿ ಆದಷ್ಟು ಬೇಗ ನಮ್ಮ ವರ್ಕ್ ಮುಗಿಬೇಕಾಗಿತ್ತು. ಆಕ್ಚುಲಿ ನನ್ನ ಕೈ ಕೊಟ್ಟವ್ರು ಇವ್ರಿಬ್ರು ಅನ್ಕೊಂತೀನಿ. ಬರ್ತೀನಿ ನಾಳೆ, ಇವತ್ತ ನಾಳೆ 2 ತಿಂಗಳ ಮಾಡಿದ್ದಾರೆ, ಇವತ್ತ ನಾಳೆ. ನಾನು ಶೂಟಿಂಗ್ ಅಲ್ಲಿ ಇದ್ದೆ ಮೇಡಮ್ ಬೆಂಗಳೂರಲ್ಲಿ, ಅದಕ್ಕೆ ಬರಕ್ಕಾಗಿಲ್ಲ. ಎಡಿಟಿಂಗ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾವ ಶೂಟಿಂಗ್ ಅಣ್ಣ? ವಿರಾಮದ ನಂತರ ವರ್ಕ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಜಿಗ್ಗು ಆಯ್ತು, ಪೋಸ್ಟರ್ ಡಿಸೈನಿಂಗ್ ಆಯ್ತು, ನರೇಶ್ ಎಂಬಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಇರ್ತಾರೆ, ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರು ನೈಟ್ ಎಲ್ಲ ಇಟ್ಬಿಟ್ಟು ನಮಗೋಸ್ಕರ ಮಾಡಿ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಕುಂತ್ಕೊಂಡು ಅವರು ಡ್ಯೂಟಿ ಮಾಡ್ತಾರೆ. ಆಕ್ಚುಲಿ ಮುಂಜಾನೆ ಬೆಳಿಗ್ಗೆ 9 ಗಂಟೆಯಿಂದ ನೈಟ್ 9 ಗಂಟೆವರೆಗೆ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಬಂದ್ಬಿಟ್ಟು ನಮಗೋಸ್ಕರ ಮೇಲೆ ಅವರು ನಮ್ಮ ಫ್ರೀ ಆಗಿಬಿಟ್ಟು ನಮ್ಮ ಪೋಸ್ಟರ್ಸ್ ನೈಟ್ ಎಷ್ಟು ಗಂಟೆ ಆದ್ರೂ ಅದು ಕಂಪ್ಲೀಟ್ ಮಾಡಿ ನಮ್ಗೆ ಸೆಂಡ್ ಮಾಡಿದ್ಮೇಲೆ ಅವರು ಮಕ್ಕಳು
ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಯಾಕಂದ್ರೆ ಅವರು ಮ್ಯೂಸಿಕಲ್ ಶಾರ್ಟ್ ಮೂವಿ ಅಂತ ಮಾಡಿದಿರಲ್ಲ, ಸೊ ಈ ಭಾಗದಲ್ಲಿ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಮ್ಯೂಸಿಕಲ್ ಶಾರ್ಟ್ ಮೂವಿ ಅಂತ. ಇಲ್ಲಿ ಯಾಕೆ ಮಾಡ್ಬೇಕನ್ನಿಸ್ತು, ಯಾಕೆ ಈ ಥಾಟ್ ಬಂತು ನಿಮಗೆ? ಇಲ್ಲ ಮೇಡಮ್, ಇಲ್ಲಿ ಯಾಕೆ ಮಾಡ್ಬೇಕಂದ್ರೆ ನಮ್ಮ ರಾಯಚೂರಿನ ಸೊಗಡನ್ನ ತೋರಿಸೋಣ ಎಲ್ಲರಿಗೂ ಅಂತ ಅದೊಂದು ನಮ್ಮ ಪ್ರಯತ್ನ ಇತ್ತು. ಹಂಗಾಗಿ ನಾವು ರಾಯಚೂರಲ್ಲೇ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ರಾಯಚೂರಲ್ಲೇ ಮಾಡಿದ್ದೀವಿ. ಅದಾದಮೇಲೆ ಇನ್ನೂ ಏನಂದರೆ ಇನ್ನೂ ಒಂದೇನೆಂದರೆ ಈ ಥರ ಕಂಟೆಂಟ್ ಇನ್ನೂ ಯಾರು ಮಾಡಿಲ್ಲ. ಮ್ಯೂಸಿಕಲ್ ಶಾರ್ಟ್ ಮೂವಿ ಅಂದರೆ ಏನೋ ಒಂದು ಸ್ಪೆಷಲ್ ಇದೇನಪ್ಪ ಅಂತ ಒಂದು ಕ್ಯೂರಿಯಾಸಿಟಿ ಇದೆ ಎಲ್ಲರಿಗೂ. ಅದನ್ನು ತೋರಿಸ್ತೀವಿ ನಾವು, ವಿಡಿಯೋದಲ್ಲಿ ತೋರಿಸ್ತೀವಿ ಯಾವ ಥರ ಇರುತ್ತೆ ಮ್ಯೂಸಿಕಲ್ ಶಾರ್ಟ್ ವಿಡಿಯೋ ಅಂತ. ಅದನ್ನು ನೋಡೋಣ. ಸೊ ನೀವು ಅನ್ಕೊಂಡಂಗೆ ಬಂದಿದೆಯಾ ಎಲ್ಲ? ಇಲ್ಲ, ನಾವು ಅನ್ಕೊಂಡಂಗೆ ಬಂದಿದೆ, ಬಟ್ ಜನ ಯಾವ ಥರ ಸ್ವೀಕಾರ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ನಾವು ಭಾಳ ಎಕ್ಸೈಟೆಡಲ್ಲಿ ಇದ್ದೀವಿ ಎಲ್ಲರೂ. ನೋಡೋಣ ಏನಾಗುತ್ತೆ. ಸೊ IBM ಮ್ಯೂಸಿಕ್ ಸೀರೀಸ್ ಮತ್ತೆ MSP ಕ್ರಿಯೇಷನ್ಸ್ ಎಷ್ಟನೇ ಕೊಲಾಬ್ ಇದು? ಇದು 3ನೇ ಕೊಲಾಬ್ರೇಷನ್. ಮತ್ತೆ ಇನ್ನು ಮುಂದೆ ಪ್ರಾಜೆಕ್ಟ್ಸ್ ಇದೆನಾ? ಖಂಡಿತ ಬರುತ್ತೆ. ಅವ್ರು ಸಾಥ್ ಕೊಟ್ರೆ ನಾವೇನಾದರೂ ಮಾಡ್ಬೋದು ಮೇಡಮ್. ಸೊ ಯಾವಾಗ ರಿಲೀಸ್ ಆಗುತ್ತೆ ಸಾಂಗ್ ಇದು? ನೋಡ್ಬೇಕು ಮೇಡಮ್, ಎಕ್ಸ್ಪೆಕ್ಟ್ ಮಾಡಿಲ್ಲ, ಇನ್ನು ಯಾವ ಥರ ಡೇಟ್ ಅಂತ ಏನು ಫಿಕ್ಸ್ ಮಾಡ್ಕೊಂಡಿಲ್ಲ. ಬಟ್ ಶೀಘ್ರದಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಕಮಿಂಗ್ ಸೂನ್. ನೋಡೋಕ್ಕೆ ಕಾತರದಲ್ಲಿದ್ದೀವಿ, ಯಾಕಂದ್ರೆ ಹೊಸ ಕಂಟೆಂಟ್ ಅಂತ ಹೇಳ್ತಿದ್ದೀರಾ ಮತ್ತೆ ಮ್ಯೂಸಿಕಲ್ ಶಾರ್ಟ್ ಮೂವಿ ಅಂತ ಹೇಳ್ತಿದ್ದೀರಾ. ಸೊ ಆಡಿಯನ್ಸ್ಗೆ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮೇಕಿಂಗ್ ವಿಡಿಯೋ ತುಂಬ ಚೆನ್ನಾಗಿತ್ತು, ಸೊ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸಾಂಗ್. ಮೇಕಿಂಗೇ ಎಷ್ಟು ಚೆನ್ನಾಗಿದೆ ಅಂದಮೇಲೆ ವಿಡಿಯೋ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು, ನೀವೇ ಹೇಳಿ ಮೇಡಮ್. ಸೊ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಟೀಮಿಂದ? ಇನ್ನೂ ಟೀಮಿಂದ ಬೇಜಾನ್ ಬರ್ತವೆ ಮೇಡಮ್. Support ಆದರೆ ಇದೆ. ಇದರಿಂದ ಸದ್ಯಕ್ಕೆ ಏನಿಲ್ಲ, ಒಂದು ಲವ್ ಸ್ಟೋರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಒಳ್ಳೆ ಸಾಂಗು ಸೆಂಟ್ರಲ್ಲಿ, ಒಳ್ಳೆ ಸ್ಟೋರಿ. ಫಸ್ಟ್ ಟೈಮ್ ಅನ್ಸುತ್ತೆ ನೀವು ಶೂಟಿಂಗ್ ಇದು ಆ್ಯಕ್ಟಿಂಗ್ ಮಾಡಿರೋದು? ಇಲ್ಲ, ಮುಂಚೆ ಎಲ್ಲ ಮಾಡಿದ್ದೀವಿ ಮೇಡಮ್, ಆದರೆ ಹೀರೋಯಿನ್ ಜೊತೆ ಮಾಡಿದ್ದು ಇದೇ ಫಸ್ಟ್ ಟೈಮ್ ಅಷ್ಟೇ. ಈಗ ಅನಿಸ್ತು ಹಂಗಂದ್ರೆ ಮತ್ತೆ? ಫಸ್ಟ್ ಎಲ್ಲ ಸ್ವಲ್ಪ ಭಯ ಆಯಿತು. ಹೀರೋಯಿನ್ ಜೊತೆ ಮಾಡಿದರೆ ಏನಾದರೂ ತಪ್ಪಿಕೊಂತಾರ ಏನು, ಯಾಕಂದರೆ ಮಾಡಿಲ್ಲ, ಇದಕ್ಕೂ ಮುಂಚೆ ಎಲ್ಲ ಮಾಡಿಲ್ಲ. ಯಾರಾದರೂ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಏನಾದರೂ ಸ್ವಲ್ಪ ಏನಾದರೂ ಬೈಬೋದು ಅಂತಲೂ ಅನ್ಕೊಂಡಿದ್ದೀನಿ. ಆದಮೇಲೆ ಎಲ್ಲರೂ ಹೇಳಿದ್ರು ಶೂಟಿಂಗ್ ಅನ್ನೋದು ಎಲ್ಲ ಕಾಮನ್ನು, ಮಾಡು ಏನಾಗಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಹೇಳಿದ್ಮೇಲೆ ಓಕೆ ಅಂತ ಹೇಳ್ಬಿಟ್ಟು ಶೂಟಿಂಗ್ ಎಲ್ಲ ಓಕೆ ಮಾಡಿ. ಕ್ಯಾಮ್ರಾಮನ್ನ ಹೆಂಗೆ ಅಪ್ರೋಚ್ ಮಾಡಿದ್ರಿ? ಇಲ್ಲ, ಕ್ಯಾಮ್ರಾಮನ್ ಏನಾಯ್ತಂದ್ರೆ ಮೇಡಮ್, ನಮ್ಮ ರಾಮಾಚಾರ್ಯ ಅಣ್ಣವ್ರು ಇದ್ದಾರಲ್ಲ, ಮಿಸ್ಟರ್ ಚೀಟು ರಾಮಾಚಾರ್ಯ ಮೂವಿ ಮಾಡಿದಾರಲ್ಲ ಅವ್ರ ಅಣ್ಣ, ಅವ್ರ ಕಡೆಯಿಂದ ನಮಗೆ ಅವರು ಕಾಂಟ್ಯಾಕ್ಟ್ ಆಗೋದು. ಸೊ ನಿಮ್ಗೆ ಹೇಗೆ ಡೈರೆಕ್ಷನ್ ಮಾಡಬೇಕಾದ್ರೆ ಬೇಜಾರಾಯ್ತಾ? ಹೆಂಗೆ? ಇಲ್ಲ, ಏನೂ ಬೇಜಾರಾಗಿಲ್ಲ ಮೇಡಮ್, ಇನ್ನೂ ಜೋಶ್ ಬರ್ತಾ ಇತ್ತು. ಇನ್ನೂ ಮಾಡೋಣ ಅನಿಸ್ತಾ ಇತ್ತು. ಈಗ ನೀವು ಕ್ಲಿಪ್ಸ್ ನೋಡಬೇಕು, ಕ್ಲಿಪ್ಸ್ ನೋಡಿದರೆ ಭಾಳ ಶಾಕ್ ಆಗ್ತೀರಾ, ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ ಡ್ಯೂರೇಷನ್ ಎಷ್ಟಿದೆ ಟೋಟಲ್? ಸಾಂಗ್ ಡ್ಯೂರೇಷನ್ 8 to 9 minutes ಆಗುತ್ತೆ. ಎಲ್ಲ ನಮ್ಮ ಸ್ಟೋರಿ ಎಲ್ಲ ಸೇರಿ ಸಾಂಗ್ ಬಂದ್ಬಿಟ್ಟು ನಮ್ಮದು ಮ್ಯೂಸಿಕಲ್ ಶಾರ್ಟ್ ವಿಡಿಯೋ ಎಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ಭಾಳ ಆಗುತ್ತೆ, ಲೆಂತ್ ಇದೆ ಸ್ವಲ್ಪ. ಸೊ ಹೀರೋಯಿನ್ ಯಾವ ಊರು? ಹೀರೋಯಿನ್ ಹಾಸನ್ ಕಡೆಯಿಂದ ಅವರು, ಅಲ್ಲಿಂದ ಬಂದಿದ್ರು ಅವರು. ಆ್ಯಕ್ಚುಲಿ ಇವ್ರ ಫ್ರೆಂಡ್ ಇವ್ರ ಕಡೆ ಪರಿಚಯದಿಂದ ಬಂದಿದ್ದರು. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ, ಸಪೋರ್ಟಿವ್ ಆಗಿದ್ರು ಮೇಡಮ್, ತುಂಬ ತುಂಬ ಚೆನ್ನಾಗಿ. ಸೊ ಸಾಂಗ್ಗೆ ಕಾಸ್ಟ್ಯೂಮ್ಸ್ ಎಲ್ಲ ಹೇಗೆ ಇದು ಮಾಡಿದ್ರಿ? ಇವರು ನಮ್ಮ ಅಸಿಸ್ಟೆಂಟ್ ನಮ್ಮ assistant ಡೈರೆಕ್ಟರ್ director ಸ್ಟೋರಿ ಬರ್ದಿದ್ನಲ್ಲ ಮೇಡಮ್, ಅದಕ್ಕೆ ಇವರು ಒಂಥರ ಒಂದೆರಡು ದಿನ ಓದಿದ್ದಾರೆ ಸ್ಟೋರಿ, ಯಾವ ಸೂಟ್ ಆಗುತ್ತೆ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿಕೊಂಡು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. Design ಚೆನ್ನಾಗಿದೆ. ಮುಂಚೆ ಈ ಥರ ಬರಲ್ಲ ಅಂತ ಹೇಳ್ಬಿಟ್ಟು ರೈಟ್ರೇ ಫಸ್ಟ್ ಮೈಂಡಲ್ಲಿ ವರ್ಕ್ ಇತ್ತು ಅವರಿಗೆ, ಈ ಥರ costume ಬರಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಸ್ವಲ್ಪ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವರಿಗೆಲ್ಲ ಹೇಳಿದ್ವಿ ಈ ಥರ ಒಂದು ಏನಂತಂದರೆ ಡ್ರೆಸ್ ಈ ಥರ ಇರಲಿ, ವಾಚ್ನು ಇದೇ ಥರ ಹಾಕಬೇಕು, ಮತ್ತು ಶೂಸ್ ಎಲ್ಲ ಹಾಕಲಿಲ್ಲ, ಹಾಕಿದ್ರೆ ಸ್ಲಿಪ್ಪರ್ ಹಾಕಬೇಕು, ಮತ್ತು ಹೇರ್ ಸ್ಟೈಲು ಇದೇ ಥರ ಇರಬೇಕು, ಎಲ್ಲ ಸಪೋರ್ಟ್ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಈ ಥರ ಇರಲಿ ಅಂತ ಹೇಳಿದ್ರು. ರೈಟರ್ನು ತುಂಬ ಹೇಳಿದ್ದಾರೆ ಈ ಥರ. ಅಸಿಸ್ಟೆಂಟ್ ಡೈರೆಕ್ಟರ್ ಪ್ಲಸ್ ಮೇಕಪ್ ಎಲ್ಲ ನೋಡ್ಕೊಂಡಿದ್ದಾರೆ. ಮೇಕಪ್ ಕೂಡ ಮಾಡಿದ್ದಾರೆ ಮೇಡಮ್ ಇವರು, ಮತ್ತೆ ಮೇಕಪ್ ಮಾಡಿದ್ದಾರೆ, ಮೇಕಪ್ ಮಾಡಿದ್ದಾರೆ, ಹಾರ್ಡ್ ವರ್ಕರ್. ಸೊ ಸಾಂಗ್ ಯಾವ ಚಾನಲ್ ಅಲ್ಲಿ ರಿಲೀಸ್ ಮಾಡ್ತಿದ್ದೀರಾ? IBM ಮ್ಯೂಸಿಕ್ ಸೀರೀಸ್ ಅನ್ನೋದೊಂದು ನನ್ನ ಯೂಟ್ಯೂಬ್ ಚಾನಲ್ ಇದೆ ಮೇಡಮ್, ಅದರಲ್ಲೇ ರಿಲೀಸ್ ಮಾಡ್ತೀನಿ. ಸೊ ನೀವೇ ರಿಲೀಸ್ ಮಾಡ್ತೀರಾ ಅಥವಾ ಯಾರಾದರೂ ಬೇರೆ ಗೆಸ್ಟ್ನ ಕರೆಸ್ತೀರಾ? ಡೈರೆಕ್ಟರ್ ಹೀರೋಸ್ ಅವ್ರಿಗೆ ಗೊತ್ತು ಮೇಡಮ್. ಇನ್ನು ನಾವು ಡಿಸೈಡ್ ಮಾಡಿಲ್ಲ ಮ್ಯಾಮ್, ಯಾರನ್ನಾದ್ರೂ ಇದು ಮಾಡೋಣ, ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ, ಮಾಡೋಣ. ಎಲ್ಲ ನಮ್ಮ ಟೀಮ್ ಕಡೆಯಿಂದ ನಾವು ಇದೇ ಚಾನಲಲ್ಲಿ ರಿಲೀಸ್ ಮಾಡೋದು, IBM ಮ್ಯೂಸಿಕ್ ಸೀರೀಸ್. ಸೊ ಇದಾದ್ಮೇಲೆ ಮತ್ತೆ ಇಂಥ ಪ್ರಾಜೆಕ್ಟ್ಸ್ ಏನಾದರೂ ಪ್ಲಾನ್ ಮಾಡಿದ್ದೀರಾ ಹೆಂಗೆ? ಇದೆ ಇಲ್ಲ, ಇನ್ನೂ ಪ್ಲ್ಯಾನ್ ಇದಾವೆ ಮೇಡಮ್. ಇದೊಂದು ಮುಗಿಲಿ ಮೇಡಮ್, ಎಲ್ಲ ಡೈರೆಕ್ಟ್ ಸಕ್ಸಸ್ ಆಯ್ತಂದ್ರೆ ನೆಕ್ಸ್ಟ್ ಇದೇ ಥರನೇ ಡಿಫ್ರೆಂಟ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಐಡಿಯಾಸ್ ಇದ್ದಾವೆ ಮೇಡಮ್, ಐಡಿಯಾಸ್ ಇದ್ದಾಗ ಇದರ ಸಕ್ಸಸ್ ನೋಡ್ಕೊಂಡು ನಾವು ಮುಂದೆ ಮಾಡ್ತೀವಿ. ಸೊ
ಸೊ ನಿಮ್ಮ ಟೀಮ್ ವರ್ಕ್ ಎಲ್ಲ ಚೆನ್ನಾಗಿ ಬಂದಿದೆ, ಹಾಗೆ ಈ ಸಾಂಗ್ ಸಕ್ಸಸ್ ಆಗಲಿ ಅಂತ ಹಾರೈಸ್ತೀನಿ. ಸೊ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ತುಂಬ ಧನ್ಯವಾದಗಳು. ಒಳ್ಳೆ ವಿಡಿಯೋ ಬರ್ತಾ ಇದೆ, ಕಾತುರದಿಂದ ನೋಡಿ ಬಿಡಬೇಡಿ, ತುಂಬ ಚೆನ್ನಾಗಿದೆ. ನಿಮ್ಮ ಪ್ರೋತ್ಸಾಹ ನಮಗೆ ಭಾಳ ಇಂಪಾರ್ಟೆಂಟು. ಹಾಗಾಗಿ ನಿಮ್ಮ ಪ್ರೋತ್ಸಾಹದಿಂದ ನಾವು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ನಿಮ್ಮ ಪ್ರೋತ್ಸಾಹ ಭಾಳ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಶೀಘ್ರದಲ್ಲಿ ರಿಲೀಸ್ ಆಗ್ತಿರೋ ಕೇಳೆ ನನ್ನ ಮಹಾರಾಣಿ ಮ್ಯೂಸಿಕಲ್ ಶಾರ್ಟ್ ಮೂವಿ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ಕೊನೆಯದಾಗಿ ಕೇಳೆ ನನ್ನ ಮಹಾರಾಣಿ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಕಷ್ಟಪಟ್ಟು ಮಾಡಿದೀವಿ, ಇಷ್ಟಪಟ್ಟು ನೋಡಿ.